ಚನ್ನಪಟ್ಟಣ ತಾಲೂಕಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದ ಆವರಣದಲ್ಲಿ ಶಿಕ್ಷಣ ಸಂಜೀವಿನಿ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾಳೆ ಜೂನ್ 23ರಂದು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಮತ್ತಿತರ ಪರಿಕರಗಳನ್ನು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಮಾಜ ಸೇವಕ ಎಚ್ಎಂ ನಾಗೇಶ್ ರವರು ಕಾರ್ಯಕ್ರಮ ವೇದಿಕೆಯ ಪೂರ್ವ ಸಿದ್ಧತೆ ಕುರಿತು ವೀಕ್ಷಣೆ ಮಾಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಹಾಗೂ ಇತರರು ಹಾಜರಿದ್ದರು. 1000 ಶಾಲಾ ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಬ್ಯಾಗು ಪರಿಕರ ವಿತರಣೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲಾ ಸ್ವಾಮೀಜಿ ಇರ್ಬೋದು, ನಂದೇವತ ಸ್ವಾಮಿಗಳಿರ್ಬೋದು, ಮಲ್ಲೇಶ್ ಗುರೂಜಿಗಳಿರ್ಬೋದು, ಅನ್ನದಾನೇಶ್ವರ ಸ್ವಾಮಿಗಳು ಮತ್ತು ಇನ್ನೂ ಹಲವಾರು ಮಠಾಧೀಶರು ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣ ಬರ್ತಾಯಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ಸಂಸದರಂತೆ ಸೂರ್ಯ ಅವರು ಬರ್ತಾಯಿದ್ದಾರೆ. CN ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದ ಸಂಸದರವರು ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CP ಯೋಗೇಶ್ವರ ಬರ್ತಾಯಿದ್ದಾರೆ. ಇನ್ನೂ ಹಲವಾರು ನಮ್ಮ ಮುಖಂಡರುಗಳು ಬರ್ತಾಯಿದ್ದಾರೆ. ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಕೊಡೋ ಮುಖಾಂತರ ಎಲ್ಲರೂ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರೂ ಮನವಿ ಸರ್. ಬರುವಂಥ ಸಾವಿರಾರು ಮಕ್ಕಳಿಗೆ ಊಟ ತಿಂಡಿ ವ್ಯವಸ್ಥೆ ತಿಂಡಿ ಎಲ್ಲದಕ್ಕೂ ವ್ಯವಸ್ಥೆಯಾಗಿದೆ. ಸುಮಾರು ಒಂದು 7ರಿಂದ 8 ಸಾವಿರ ಜನ ಮಕ್ಕಳಿಗೆ ಅದು ಸಾರ್ವಜನಿಕರು ಯಾರೇ ಬಂದರೂ ಊಟದ ವ್ಯವಸ್ಥೆ ಆಗಿದೆ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೇ ಮಾಡಿದ್ದೀವಿ. ಅದಲ್ಲದೆ ನಾಳೆ ಏನಾರ ಎಮರ್ಜೆನ್ಸಿನೇ ಇರಲಿ ಅಂತ ಅಂದ್ಬಿಟ್ಟು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು, ಡಾಕ್ಟ್ರ್ ಫೆಸಿಲಿಟೀಸ್ ಇರ್ಬೋದು, ಫೈರ್ ಇಂಜಿನ್ ವ್ಯವಸ್ಥೆ ಇರ್ಬೋದು, ಮತ್ತು ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಸೆಕ್ಯೂರಿಟಿ ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಈಗ ಸ್ವಲ್ಪ ಮಕ್ಕಳಿರೋದ್ರಿಂದ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಆಗ್ತಿದೆ. ಯಾವುದೇ ರೀತಿಯ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ವ್ಯವಸ್ಥೆ ಆಗಿದೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 23/6/2026 ಚನ್ನಪಟ್ಟಣ ಬಾಯ್ಸ್ ಕಾಲೇಜು ಜೂನಿಯರ್ ಕಾಲೇಜು ಗ್ರೌಂಡಲ್ಲಿ ಏನು ಮರಿಗೌಡ ಚಾರಿಟಬಲ್ ಟ್ರಸ್ಟಿಂದ 18,000 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾಯಿದ್ದಾರೆ. ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ನೋಟ್ಬುಕ್ಕು ಎಲ್ಲವನ್ನೂ ಕೊಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮೊದಲನೇದಾಗಿ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಕೊಡ್ತಾ ಇರೋದ್ರಿಂದ ಇಡೀ ನಾವು ಎಲ್ಲರೂ ಕೂಡ ಅವ್ರಿಗೆ ಬೆಂಬಲವನ್ನು ಕೊಡೋಣ. ಜೊತೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾಳೆ 6,000 ಜನಕ್ಕೆ ವಿದ್ಯಾರ್ಥಿಗಳು ಕೊಡ್ತಾಯಿದ್ದಾರೆ. ಉಳಿದಂತೆ ಇನ್ನು 12,000 ಜನ ವಿದ್ಯಾರ್ಥಿಗಳಿಗೆ ಆಯಾ ಪಂಚಾಯಿತಿವಾರು ಆಯಾ ಶಾಲೆವಾರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ನಾಳೆ 23ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.